ಹರೇ ರಾಮ. ಒಂದು ದಿನ ಒಬ್ಬ ಸೈನಿಕ ಒಬ್ಬ ಗುರುವನ್ನು ಭೇಟಿ ಮಾಡ್ತಾನೆ. ಗುರುವಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ನಿಜವಾಗಿಯೂ ಸ್ವರ್ಗ ನರಕ ಇದೆಯಾ? ಸ್ವರ್ಗ ಅಂದರೆ ಏನು ಮತ್ತು ನರಕ ಅಂದರೆ ಏನು? ಗುರುಗಳು ಕೇಳಿದ್ರು, ನೀನೇನು ಮಾಡ್ತಾ ಇದ್ದೀ, ನಿನ್ನ ವೃತ್ತಿ ಏನು? ಆತ ಹೇಳ್ದ, ನಾನು ಒಬ್ಬ ಸೈನಿಕ, ದೇಶ ರಕ್ಷಣೆ ಮಾಡೋನು. ಗುರುಗಳು ಹೇಳಿದರು, ನೀನು ನೋಡಿದರೆ ಸೈನಿಕಂತರ ಏರ್ ಕಾಣ್ತೀನಿ, ನೀನು ಭಿಕ್ಷುಕಂತರ ಕಾಣ್ತಿದ್ದೀಯ, ನಿನ್ನ ಮುಖ ನೋಡು, ನೀನು ಹಣೆ ಬರ ಹೇಳುತ್ತೆ ಅದು. ಹಾಗಾಗಿ ಎಂಥ ಸೈನಿಕ ನೀನು? ಸಿಟ್ಟು ಬಂತು ಆತನಿಗೆ. ಯಾರೂ ಆತನನ್ನು ಆ ರೀತಿ ಅಪಮಾನ ಮಾಡಿದ್ದಾರೆ ಇಲ್ಲಿವರೆಗೂ. ಹಾಗಾಗಿ ಮುಖ ಬಿಗಿಯಾಯಿತು, ತುಟಿ ಕಚ್ಚಲ್ಪಟ್ಟಿತು, ಕೆಂಪಾಯಿತು, ಮೈಯೆಲ್ಲ ಮುಷ್ಟಿ ಬಿಗಿಯಿತು, ಖಡ್ಗ ಹಿರಿದ ಆತ. ಆಗ ಗುರುಗಳು ಹೇಳಿದರು, ಇದೇ ನರಕ ಅಂದರೆ, ನೀನೀಗೇನು ಮಾಡ್ತಿದ್ದೀಯ ಇದೇ ನರಕದ ದಾರಿ, ಹೇಗೆ ನರಕಕ್ಕೆ ಹೋಗ್ಬೋದು ಇಲ್ಲಿಂದ ಮುಂದಕ್ಕೆ? ಆ ಸೈನಿಕನಿಗೆ ತನ್ನ ತಪ್ಪಿನ ಅರಿವಾಯಿತು. ಓಹ್, ನಾನು ಏನು ಮಾಡಿಬಿಡ್ತಿದ್ದೆ. ಖಡ್ಗವನ್ನು ಕೆಳಗೆ ಹಾಕಿದ, ಕೈ ಮುಗಿದ. ಕೂಡಲೇ ಗುರುಗಳು ಹೇಳಿದರು, ಇದೇ ತಾನೇ ಸ್ವರ್ಗ ಅಂದರೆ, ಇದೇ ಸ್ವರ್ಗ. ನೀನು ಶಸ್ತ್ರ ಕೆಳಗೆ ಹಾಕಿದೆಯೇ, ಪ್ರೀತಿಯನ್ನು, ಗೌರವವನ್ನು, ವಿನಯವನ್ನು ವ್ಯಕ್ತಪಡಿಸ್ತಾ ಇದೆಯೇ, ನಿಜವಾದ ಸ್ವರ್ಗ ಅಂದರೆ ಇದೆ. ಹೌದು, ಸ್ವರ್ಗ ನರಕಗಳು ಸತ್ತ ಮೇಲೆ ಎಲ್ಲಿವೆಯೋ ಹೇಗಿವೆಯೋ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಈ ಭೂಮಿಯನ್ನು ಸ್ವರ್ಗ ಮಾಡ್ಕೋಬೇಕು, ನಾವು ನಮ್ಮ ಬದುಕನ್ನು ಸ್ವರ್ಗ ಮಾಡ್ಕೋಬೇಕು. ಅದಕ್ಕೇನು ದಾರಿ ಅಂದರೆ, ಯಾರನ್ನು ನೋಯಿಸಬೇಡ. ನೋಯಿಸಿದರೆ ಅದೇ ನರಕ, ಯಾರಿಗಾದ್ರೂ ಸುಖ ಕೊಟ್ಟರೆ ಅದೇ ಸ್ವರ್ಗ. ಸ್ವರ್ಗದ ಲಕ್ಷಣವನ್ನು ಶಾಸ್ತ್ರವೂ ಕೂಡ ಅದೇ ರೀತಿ ಹೇಳುತ್ತೆ. ಸ್ವರ್ಗ ಅಂದರೆ ಸುಖ. ಎಲ್ಲಿ ಸುಖ ತುಂಬ ಸಿಗುತ್ತೋ ಮತ್ತು ತುಂಬ ಕಾಲ ಸಿಗುತ್ತೋ, ಮಧ್ಯದಲ್ಲಿ ದುಃಖದ ಸ್ಪರ್ಶ ಇರಲ್ವೋ, ಅದಕ್ಕೆ ಸ್ವರ್ಗ ಅಂತ ಹೆಸರು. ಅದು ಹೌದಾದರೆ ನಮ್ಮ ಜೀವನದಲ್ಲಿ ಸುಖವನ್ನು ನಾವು ಸಂಪಾದನೆ ಮಾಡ್ಬೋದು, ಸುಖವನ್ನು ನಾವು ಬೇರೆಯವ್ರಿಗೆ ಕೊಡ್ಬೋದು. ಹಾಗಾಗಿ ಆ ಒಂದು ಭಾವ, ಯಾರನ್ನು ನೋಯಿಸಲ್ಲ ಅನ್ನೋ ಭಾವ ಮತ್ತು ಎಲ್ಲರಿಗೂ ಸುಖ ಕೊಡ್ತಾನೆ ಅನ್ನೋ ಭಾವ, ಅದೇ ತಾನೇ ನಿಜವಾದ ಸ್ವರ್ಗ. ಹಾಗಾಗಿ ನಮ್ಮ ಬದುಕನ್ನು ನರಕವಾಗಗೊಡದೆ ಅದನ್ನು ಸ್ವರ್ಗ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಈ ಕಥೆಯಿಂದ ಸ್ಫೂರ್ತಿಯನ್ನು ಪಡ್ಕೊಳ್ಳೋಣ. ಹರೇ ರಾಮ. ಸ್ನೇಹಿತರೆ ನಮಸ್ಕಾರ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನಿನ್ನೆ ಮೊನ್ನೆ ಅಜೀರ್ಣದ ಬಗ್ಗೆ ಅನೇಕ ಕಂತುಗಳಲ್ಲಿ ಅನೇಕ ವಿಷಯಗಳನ್ನ ಹೇಳ್ತಾ ಬರ್ತಿದ್ದೆ. ಅಜೀರ್ಣ ಅಂತಕ್ಕಂಥದ್ದು ಹೇಗೆ ಗೊತ್ತಾ, ಅನುಭವಿಸೋಕ್ಕೆ ಚಿಕ್ಕದು, ವ್ಯಕ್ತ ಮಾಡಲಿಕ್ಕೂ ಚಿಕ್ಕದು, ಬೇರೆಯವ್ರಿಗೆ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ, ಆದರೆ ಸಮಸ್ಯೆ ಒಳಗಡೆನೇ ಇರುತ್ತೆ ಅಂತಕ್ಕಂಥದ್ದು. ಸೊ ಏನು ತಿಂದರೂ ತಪ್ಪೆ ಅಜೀರ್ಣ ಇದ್ದಾಗ. ಸೊ ಹಿಂದಿನ ಕಾಲದಲ್ಲಿ ಹೇಳೋರು ನೋಡಿ, ಮದುವೆ ಆಗತ್ಲು ಹುಚ್ಚಿಬಿಡಲ್ಲ, ಹುಚ್ಚಿಬಿಡತ್ಲು ಮದುವೆ ಆಗಲ್ಲ ಅಂತ. ಯಾವ ಔಷಧಿ ತೊಗೋಬೇಕು, ಹೇಗೆ ತೊಗೋಬೇಕು, ಯಾಕೆ ತೊಗೋಬೇಕು, ಇವೆಲ್ಲ ಸಂಘರ್ಷಗಳ ನಡುವೆ ಸಮಸ್ಯೆ ಪ್ರಾದುರ್ಭಾವವಾಗಿ ಅತ್ಯಂತ ದುಗುಣ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಅಜೀರ್ಣತೆ ಇದೆ ಅಂದಾಗ ಲಂಘನಂ ಪರಮ ಔಷಧಂ, ಲಾಘವಕರಂ ಲಂಘನಂ ಅಂತಕ್ಕಂಥ ಮಾತು ಸಂಸ್ಕೃತದಲ್ಲಿ, ಆಯುರ್ವೇದದಲ್ಲಿ ಹೇಳ್ತಾಯಿದ್ರು. ಅಂದರೆ ಉಪವಾಸ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಜಠರಾಗ್ನಿ ಪ್ರದೀಪ್ತವಾಗಲಿಕ್ಕೆ ಉಪವಾಸ ಒಂದು ಪ್ರಮುಖವಾದಂತಹ ಕಾಲಘಟ್ಟ. ಸೊ ನಿಗದಿತ ಸಮಯದಲ್ಲಿ, ನಿಗದಿತ ಪ್ರಮಾಣದಲ್ಲಿ ನಾವು ಲಂಘನ ಅಥವಾ ಉಪವಾಸವನ್ನು ಮಾಡಿದಾಗ ಜೀರ್ಣಶಕ್ತಿ ಅಥವಾ ಜಠರಾಗ್ನಿ ಪ್ರದೀಪ್ತವಾಗಿ ಜ್ವಲಂತವಾಗಿ ಉರಿಲಿಕ್ಕೆ ಸಾಧ್ಯ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು, ಊಟ ಯಾವಾಗ ಮಾಡಬೇಕು, ಎಷ್ಟು ಹೊತ್ತು ಉಪವಾಸ ಮಾಡಬೇಕು. 8 ರಿಂದ 12 ಅವರ್ ಉಪವಾಸ ಇದ್ದರೆ ಪ್ರಾರಂಭದ ಹಂತದಲ್ಲಿ ಕೂಡ ಈ ಹೊಟ್ಟೆ ಉಬ್ಬರ, ತತ್ಸಂಬಂಧಿತ ಅಜೀರ್ಣ ಹೆಚ್ಚಿನ ಮಟ್ಟದಲ್ಲಿ ಸರಿ ಹೋಗುತ್ತೆ. ಆಮೇಲೆ ನಿರ್ಜಲ ಮಾಡಬಾರ್ದು. ವಿಶೇಷವಾಗಿ ಅಜೀರ್ಣ ಇದ್ದಾಗ ನೀರನ್ನು ನಾವು ಮೇಲಿಂದ ಮೇಲೆ ಕೊಡಬೇಕು. ಸೊ ಆ ನೀರನ್ನು, ಬರೀ ನೀರನ್ನು ಕುಡಿಯೋ ಬದಲಾಗಿ ಅದಕ್ಕೆ ಒಂದು ಕಷಾಯದ ರೂಪದಲ್ಲಿ ಆ ನೀರನ್ನು ಕುಡಿದಾಗ ಈ ಥರದ ಅಜೀರ್ಣಕ್ಕೆ ಒಂದು ಸಕ್ಸಸ್ಫುಲ್ ಟೂಲಾಗಿ ಕೆಲಸ ಮಾಡುತ್ತೆ. ಏನು ಆ ಥರದ ಒಂದು ಪ್ರಕ್ರಿಯೆ ಏನೆಲ್ಲ ಮಾಡ್ಬೋದು ಅಂದಾಗ, ಜೀರಿಗೆ ನಮಗೆ ಗೊತ್ತಿದೆ, ಓಂ ಕಾಳು ಗೊತ್ತಿದೆ, ಅಜ್ವಾನು, ಓಂ ಕಾಳು, ಅಜ್ವಾನು, ಜೀರಿಗೆ, ಧನಿಯಾ. ಓಂ ಕಾಳು ಅಜ್ವಾನು ಒಂದೇ ಅಂಶ, ಜೀರಿಗೆ, ಧನಿಯಾ, ಓಂ ಕಾಳು, ಈ 3 ಪದಾರ್ಥಗಳನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಈ ಹುರ್ಕೊಂಡಿರ್ತಕ್ಕಂತಹ 3 ಪದಾರ್ಥವನ್ನು ನೀರಲ್ಲಿ ಹಾಕಿ ಕುದಿಸ್ಬೇಕು. 1 ಲೀಟ್ರ್ ನೀರಿಗೆ 1 ಚಮಚ, ಸುಮಾರು 10 ಗ್ರಾಮ್ನಷ್ಟು, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್, 10 ರಿಂದ 15 ಗ್ರಾಮ್ನಷ್ಟು
ಈ ಪುಡಿಯನ್ನು ಹೀಪ್ಡ್ ಫಾರ್ಮ್ ಒಂದು ಗೋಪುರಾಕಾರದಲ್ಲಿ ಸ್ಪೂನಲ್ಲಿ ತೊಗೊಂಡು 1 ಲೀಟ್ರ್ ನೀರು ಹಾಕಿ ಕುದಿಸಿ ಇದನ್ನು 3/4 ಲೀಟ್ರಿಗೆ ಇಳಿಸ್ತಕ್ಕಂಥದ್ದು. ಈ ಥರದ ಕಷಾಯವನ್ನು ಬಟ್ಟೆಯಲ್ಲಿ ಕೂಡ ಫಿಲ್ಟರ್ ಮಾಡ್ತಕ್ಕಂಥದ್ದಾಗಲಿ ಜಾಲರಿಯಲ್ಲಿ ಫಿಲ್ಟರ್ ಮಾಡ್ತಕ್ಕಂಥದ್ದು ಕೂಡದು, ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ಥರದ ಪೇಯವನ್ನು ಮೇಲಿಂದ ಮೇಲೆ ಸೇವನೆ ಮಾಡ್ತಾ ಬರ್ತಿದ್ದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಎಂಜೈಮ್ಯಾಟಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಜೀರ್ಣಶಕ್ತಿ ಸಮರ್ಪಕವಾಗಿ ಜಾಸ್ತಿ ಆಗುತ್ತೆ. ಸರಳ ಉಪಾಯ, ಸುಲಭ ಉಪಾಯ. ಇವತ್ತೇ ಟ್ರೈ ಮಾಡಿ ಅಜೀರ್ಣದಿಂದ ಮುಕ್ತಿ ಹೊಂದಿ. ಮತ್ತೊಂದು ಸಮಸ್ಯೆಗೆ ಇನ್ನೊಂದು ಪರಿಹಾರ ತೊಗೊಂಡು ನಾಳೆ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಹೇಳಿದಾಗೆ ವ್ಯಾಟಲ್ಲಿ ಎಲ್ಲ ಆನ್ಲೈನ್ ಆಗ್ತಾಯಿದೆ ಸ್ನೇಹಿತರೆ. ಒಂದು, ನೀವು ಇನ್ವಾಯ್ಸ್ಗಳನ್ನು ಯಾವ ರೀತಿ ಕೊಡಬೇಕು ಅದನ್ನು ನೀವು ಅರ್ಥಕೋಬೇಕಾಗುತ್ತೆ, ಯಾವ ರೀತಿ ಅಕೌಂಟ್ ಮಾಡಬೇಕು ಅನ್ನೋದು ಅರ್ಥಕೋಬೇಕಾಗುತ್ತೆ.